ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 4/7/26. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಜ್ಞಾನ ಸಾಗರ ತಂದೆ ನಿಮಗೆ ಜ್ಞಾನದ 3ನೇ ನೇತ್ರ ಕೊಡಲಿಕ್ಕೆ ಬಂದಿದ್ದಾರೆ. ಇದರಿಂದ ಆತ್ಮದ ಜ್ಯೋತಿ ಪ್ರಜ್ವಲಿತ ಆಗುವುದು. ಪ್ರಶ್ನೆ: ತಂದೆಗೆ ಮಾಡಿಸುವವನು ಎಂದು ಯಾಕೆ ಗಾಯನ ಇದೆ? ಅವರು ಏನನ್ನು ಮಾಡ್ತಾರೆ ಮತ್ತು ಏನನ್ನು ಮಾಡಿಸ್ತಾರೆ? ಉತ್ತರ ಆಗಿದೆ. ಬಾಬಾ ಹೇಳ್ತಾರೆ, ನಾನು ನೀವು ಮಕ್ಕಳಿಗೆ ಮುರಳಿ ನುಡಿಸುವಂತ ಕಾರ್ಯವನ್ನು ಮಾಡ್ತೇನೆ. ಮುರಳಿ ನುಡಿಸ್ತೇನೆ, ಮಂತ್ರ ಕೊಡ್ತೇನೆ, ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತೇನೆ. ನಂತರ ಪುನಃ ನಿಮ್ಮ ಮೂಲಕ ಸ್ವರ್ಗದ ಉದ್ಘಾಟನೆಯನ್ನು ಮಾಡ್ತೇನೆ. ನೀವು ಸಂದೇಶಕರಾಗಿ ಸರ್ವರಿಗೂ ಸಂದೇಶ ಕೊಡ್ತಾ ಹೋಗಿ. ನಾನು ನೀವು ಮಕ್ಕಳಿಗೆ ನಿರ್ದೇಶನ ಕೊಡ್ತೇನೆ. ಇದೇ ನನ್ನ ಕೃಪೆ ಅಥವಾ ಆಶೀರ್ವಾದ ಆಗಿದೆ. ಮುರಳಿಯ ಗೀತೆ. ಯಾರು ಇಂದು ಬಂದರು ಬೆಳಿಗ್ಗೆ ಮನದ ಬಾಗಿಲಲ್ಲಿ ಸ್ಮೃತಿಯಲ್ಲಿ ಶಿವಬಾಬಾ. ಓಂ ಶಾಂತಿ. ಮಕ್ಕಳಿಗೆ ಗೀತೆಯನ್ನು ಕೇಳಿದಿರಿ. ನಾವು ಮಕ್ಕಳು ಬೆಳಗ್ಗೆ ನಮ್ಮನ್ನು ಜಾಗರೂಕರನ್ನಾಗಿ ಯಾರು ಮಾಡ್ತಾರೆ? ಯಾರು ನಮ್ಮ 3ನೇ ಜ್ಞಾನದ ನೇತ್ರ ಸಂಪೂರ್ಣ ತೆರೆಯುವಂಥವರು? ಜ್ಞಾನಸಾಗರ ಪರಂಪಿತ ಪರಮಾತ್ಮ ಮೂಲಕ ನಮ್ಮ 3ನೇ ನೇತ್ರ ಜ್ಞಾನದ್ದು ತೆರೆದಿದೆ. ಹೇಳ್ತಾರೆ, ತಂದೆ ಜ್ಯೋತಿ ಬೆಳಗಿಸುವವನಾಗಿದ್ದಾರೆ. ಆದರೆ ಅವರು ತಂದೆ ಆಗಿದ್ದಾರೆ. ಇಲ್ಲೇನು ಇದು ಯಾರೂ ತಿಳ್ಕೊಂಡಿಲ್ಲ ತಂದೆ ಅನ್ನೋದು. ಬ್ರಹ್ಮ ಸಮಾಜಿ ಜನ ಹೇಳ್ತಾರೆ ಅವರು ಪ್ರಕಾಶ ಆಗಿದ್ದಾರೆ, ಜ್ಯೋತಿ ಆಗಿದ್ದಾರೆ. ಮಂದಿರದಲ್ಲಿ ಸದಾ ಜ್ಯೋತಿಯನ್ನೇ ಬೆಳಗಿಸಿಡ್ತಾರೆ. ಏಕೆಂದ್ರೆ ಪರಮಾತ್ಮ ಜ್ಯೋತಿ ಸ್ವರೂಪ ಎಂದು ನಂಬುತ್ತಾರೆ. ಅದಕ್ಕೆ ಅಲ್ಲಿ ಮಂದಿರದಲ್ಲಿ ದೀಪ ಬೆಳಗಿಸಿಯೇ ಇರ್ತದೆ. ಈಗ ಇಲ್ಲಿ ತಂದೆ ಯಾವುದೇ ಮ್ಯಾಚಸ್ ಇಂದ ದೀಪವನ್ನ ಸ್ಥೂಲವಾಗಿ ಬೆಳಗೋದಿಲ್ಲ. ಇದು ಮಾತೆ ಎಷ್ಟು ಭಿನ್ನವಾಗಿದೆ. ಬಾಬಾ ಜ್ಯೋತಿ ಬೆಳಗಿಸೋನಂದ್ರೆ ಈ ಮಾತು ಭಿನ್ನ. ಆತ್ಮ ಜ್ಯೋತಿ ಗಾಯನ ಇದೆ. ಈಶ್ವರನ ಗತಿ ಮತಿ ಭಿನ್ನವಾಗಿದೆ. ನೀವು ಮಕ್ಕಳೀಗ ತಿಳಿದಿದ್ದೀರಿ. ಈಗ ತಂದೆ ಸದ್ಗತಿಗೋಸ್ಕರ ಬಂದು ಜ್ಞಾನ ಯೋಗವನ್ನು ಕಲಿಸ್ಕೊಡ್ತಾರೆ ಮಕ್ಕಳಿಗೆ. ಕಲಿಸುವಂತವ್ರು ಅವಶ್ಯ ಬೇಕಲ್ವಾ? ಶರೀರ ಅಂತೂ ಕಲಿಸ್ಲಿಕ್ಕಾಗಲ್ಲ. ಆತ್ಮ ಎಲ್ಲ ಕರ್ಮವನ್ನ ಮಾಡೋದು. ಆತ್ಮದಲ್ಲಿಯೇ ಒಳ್ಳೆಯದು ಕೆಟ್ಟದ್ದು ಸಂಸ್ಕಾರ ಇರ್ತದೆ. ಈ ಸಮಯ ರಾವಣನ ಪ್ರವೇಶತೆ ಕಾರಣ ಮನುಷ್ಯರ ಸಂಸ್ಕಾರ ಕೆಟ್ಟೋಗಿದೆ. ಅರ್ಥಾತ್ 5 ವಿಕಾರಗಳ ಪ್ರವೇಶತೆ ಇದೆ. ದೇವತೆಗಳಲ್ಲಿ ಈ 5 ವಿಕಾರಗಳು ಇರೋದಿಲ್ಲ. ಭಾರತದಲ್ಲಿ ಯಾವಾಗ ದೈವಿ ಸ್ವರಾಜ್ಯ ಇತ್ತು ಆಗ ಕೆಟ್ಟ ಸಂಸ್ಕಾರಗಳು ಇದ್ದಿಲ್ಲ. ಸರ್ವಗುಣ ಸಂಪನ್ನರಿದ್ರು. ಎಷ್ಟು ಉತ್ತಮ ಸಂಸ್ಕಾರ ಇತ್ತು ದೇವಿ ದೇವತೆಗಳದು. ಈಗ ಧಾರಣೆ ಮಾಡ್ಕೊಳ್ತಿದ್ದೀರಿ. ತಂದೆಯೇ ಬಂದು ಸೆಕೆಂಡಲ್ಲಿ ಸರ್ವರಿಗೂ ಸದ್ಗತಿ ಕೊಡ್ತಾರೆ. ಬಾಕಿ ಯಾವುದೇ ಗುರು ಗೋಸಾಯಿ ಇತ್ಯಾದಿ ಭಕ್ತಿ ಮಾರ್ಗದಲ್ಲಿ ನಡೀತಾ ಬಂದಿದ್ದಾರೆ ಅವರು
ಗತಿ ಸದ್ಗತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅವರ ಕೆಪಾಸಿಟಿ ಇಲ್ಲ. ತಂದೆ ಬರೋದ್ರಿಂದಲೇ ಸರ್ವರ ಸದ್ಗತಿ ಆಗುವುದು. ಪರಂಪಿತ ಪರಮಾತ್ಮನನ್ನು ಕರೆಯೋದೆ ಅದಕ್ಕೋಸ್ಕರ. ಬಂದು ಪತೀತ ಜಗತ್ತಿನ ವಿನಾಶ ಮಾಡಿ ಪಾವನ ಜಗತ್ತಿನ ಉದ್ಘಾಟನೆ ಮಾಡು ಅಥವಾ ಬಾಗಿಲು ತೆರಿ. ತಂದೆ ಬಂದು ದ್ವಾರವನ್ನು ತೆರೀತಾರೆ. ಶಿವಶಕ್ತಿ ಮಾತೆಯರ ಮೂಲಕ ಸ್ವರ್ಗದ ದ್ವಾರ. ಅದಕ್ಕೆ ಒಂದೇ ಮಾತರಂ ಗಾಯನ ಇದೆ. ಈ ಸಮಯದ ಯಾವುದೇ ಮಾತೆಯ ವಂದನೆ ಮಾಡ್ಲಿಕ್ಕಾಗಲ್ಲ ಈ ಸಮಯದಲ್ಲಿ. ಏಕೆಂದ್ರೆ ಯಾರು ಶ್ರೇಷ್ಠಾಚಾರಿ ಮಾತೆಯರಿಲ್ಲ. ವಿಕಾರಿ ಭ್ರಷ್ಟಾಚಾರಿ ಮಾತೆಯರಿದ್ರೆ ಬಾಬಾ ಮಾತೆಯರು ಒಂದೇ ಮಾತರಂ ಅಂದ್ರೆ ಈ ಪವಿತ್ರ ಪೂಜ್ಯ ಕನ್ಯೆಯರು, ವಿಶ್ವ ಸೇವೆಗೆ ನಿಂತವರು. ಶ್ರೇಷ್ಠಾಚಾರಿ ಎಂದು ಕರೆಯೋದು ಯಾರು ಯೋಗ ಬಲದಿಂದ ಜನ್ಮ ಪಡಿತಾರೆ. ಲಕ್ಷ್ಮೀ ನಾರಾಯಣರಿಗೆ ಶ್ರೇಷ್ಠಾಚಾರಿ ಅಂತ ಕರೆಯೋದು. ಭಾರತದಲ್ಲಿ ದೇವಿ ದೇವತಾ ಯಾವಾಗಿದ್ರು ಭಾರತ ಶ್ರೇಷ್ಠಾಚಾರಿ ಇತ್ತು. ಈ ಮಾತುಗಳು ಮನುಷ್ಯರಂತೂ ತಿಳ್ಕೊಂಡಿಲ್ಲ. ಅವರು ತಮ್ಮದೇ ಯೋಜನೆ ಮಾಡ್ತಿದ್ದಾರೆ. ಗಾಂಧೀಜಿ ಅವರು ರಾಮರಾಜ್ಯ ಬಯಸ್ತಿದ್ರು. ಇದರಿಂದ ಸಿದ್ಧವಾಗ್ತದೆ ರಾವಣ ರಾಜ್ಯವಾಗಿದೆ, ಭಾರತ ಪತೀತ ಆಗಿದೆ. ಆದ್ರೆ ರಾಮರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಬೇಹದ್ದಿನ ತಂದೆ ಬಾಪೂಜಿ ಬೇಕು. ರಾಮರಾಜ್ಯ ಸ್ಥಾಪನೆ ಮತ್ತು ರಾವಣ ರಾಜ್ಯದ ವಿನಾಶ ಮಾಡೋದಕ್ಕೆ. ಮಕ್ಕಳಿಗೆ ಗೊತ್ತಿದೆ ರಾವಣ ರಾಜ್ಯ ಈಗ ಬೆಂಕಿ ಹತ್ಕೊಳ್ಳಿದೆ. ಎಲ್ಲ ಆತ್ಮಗಳು ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ. ನೀವೀಗ ತಿಳ್ಕೊಂಡಿರಿ ನಾವು ಮಲಗಿದ್ವಿ, ತಂದೆ ಬಂದು ಜಾಗರೂಕರನ್ನಾಗಿ ಮಾಡಿದ್ದಾರೆ. ಭಕ್ತಿಯ ರಾತ್ರಿ ಪೂರ್ಣ ಆಯಿತು, ಹಗಲು ಶುರು ಆಗಿದೆ. ರಾತ್ರಿ ಪೂರ್ಣ ಆಗಿ ಈಗ ಹಗಲಾಗ್ತಾ ಇದೆ. ತಂದೆ ಸಂಗಮ ಯುಗದಲ್ಲಿ ಬಂದಿದ್ದಾರೆ. ಮಕ್ಕಳಿಗೆ ದಿವ್ಯ ದೃಷ್ಟಿ ಮತ್ತು ಜ್ಞಾನದ 3ನೇ ನೇತ್ರವನ್ನು ಕೊಡೋದಕ್ಕೆ ಬಂದಿದ್ದಾರೆ. ಇದರಿಂದ ಇಡೀ ವಿಶ್ವ ಜಾಗರೂಕ ಆಗುವುದು. ನಿಮ್ಮ ಬುದ್ಧಿಯಲ್ಲಿ ಈಗ ಇದೆ ಈ ಸೃಷ್ಟಿ ನಾಟಕ, ಇದು ಮಾಡಲ್ಪಟ್ಟಿರುವ ಅವಿನಾಶಿ ನಾಟಕ. ಅದು ಪುನಃ ಪುನಃ ಪುನರಾವರ್ತನೆ ಆಗ್ತಾ ಇರ್ತದೆ. ಈಗ ನೀವೆಷ್ಟು ಜಾಗರೂಕರಾಗಿರಿ, ಎಚ್ಚೆತ್ತುಕೊಂಡಿರಿ. ಇಡೀ ಜಗತ್ತು ಮಲಗಿದೆ. ಈಗ ನೀವು ಮಕ್ಕಳು ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯ, ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಗೊತ್ತಾಗಿದೆ, ಪರಿಚಯ ಇದೆ. ಬಾಕಿ ಪೂರ್ಣ ಜಗತ್ತು ಕುಂಭಕರ್ಣನ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ಪತೀತ ಪಾವನನು ಯಾರಾಗಿದ್ದಾರೆ ಕರೀತಾರೆ, ಹೇ ಪತೀತ ಪಾವನ ಬಾ. ಆದ್ರೆ ಈ ತರ ಹೇಳಲ್ಲ, ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಹೇಳು ಅಂತ ಕರಿಯಲ್ಲ. ಯಾಕಂದ್ರೆ ಗೊತ್ತೇ ಇಲ್ಲ ಜ್ಞಾನ. ತಂದೆ ಹೇಳ್ತಾರೆ ನೀವೀ ಸೃಷ್ಟಿ ಚಕ್ರವನ್ನು ಅರಿತುಕೊಳ್ಳೋದ್ರಿಂದಲೇ ಚಕ್ರವರ್ತಿ ರಾಜ ಆಗುವುದು, ನೆನಪಿನಿಂದಲೇ ಪಾವನ ಆಗೋದು. ಇದನ್ನು ತಿಳ್ಕೊಂಡಿರಿ. ವಿನಾಶ ಅಂತೂ ಎದರಲ್ಲಿ ನಿಂತಿದೆ, ಯುದ್ಧನೂ ಆಗಲಿದೆ. ಉಳಿದಿದ್ದು ಕೌರವ ಪಾಂಡವರ ಯುದ್ಧ ಅಂತೂ ಅಲ್ಲ. ಪಾಂಡವರು ಯಾರಾಗಿದ್ರು ಇದು ಯಾರಿಗೂ ಗೊತ್ತಿಲ್ಲ. ಸೇನಾ ಇತ್ಯಾದಿಯ ಮಾತು ಇಲ್ಲ, ಹಿಂಸೆಯ ಮಾತಿಲ್ಲ. ನಿಮ್ಮ ಕಡೆ ಇರೋದು ಸಾಕ್ಷಾತ್ ಪಾರಲೌಕಿಕ ಪರಂಪಿತ ನಿಮ್ಮ ಜೊತೆ. ಆ ತಂದೆಯಿಂದ ಆಸ್ತಿ ಸಿಗೋದು. ನೀವೀಗ ಇದನ್ನು ಅರ್ತಿದ್ದೀರಿ. ಶ್ರೀಕೃಷ್ಣ ಆತ್ಮ 84 ಜನ್ಮಗಳು ಭೋಗಿಸ್ತಾ ಈಗ ಪುನಃ ತಂದೆಯಿಂದ ಆಸ್ತಿ ಪಡೀತಾ ಇದೆ. ಸೃಷ್ಟಿಯ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುವುದು. ಈಗ ನೀವು ಮಕ್ಕಳು ವಿನಾಶದ ಮೊದಲೇ ಸತೋಪ್ರಧಾನ ಅವಶ್ಯ ಆಗ್ಬೇಕು. ಗೃಹಸ್ಥ ವ್ಯವಹಾರದಲ್ಲಿರ್ತ ಕಮಲ ಪುಷ್ಪ ಸಮಾನ ಪವಿತ್ರ ಆಗ್ಬೇಕು. ಗಾಯನ ಇದೆ ಭಗವಾನ್ ವಾಚ್. ಗೃಹಸ್ಥ ವ್ಯವಹಾರದಲ್ಲಿರ್ತ ಈ 1 ಜನ್ಮ ಪವಿತ್ರರಾಗಿರಿ. ಕಳೆದೋಯ್ತು. ಇದು ನಾಟಕದಲ್ಲಿ ನೋಂದಾಯಿಸಲ್ಪಟ್ಟಿದೆ. ಸೃಷ್ಟಿ ಸತೋಪ್ರಧಾನ ಆಗಲೇಬೇಕು. ಇದು ನಾಟಕದ ಖಚಿತತೆ ಆಗಿದೆ, ಈಶ್ವರನ ಇಚ್ಛೆ ಅಲ್ಲ. ನಾಟಕದ ಇದು ನೋಂದಣೆ.
ಈ ರೀತಿ ಮಾಡಲ್ಪಟ್ಟಿದೆ. ಅದನ್ನು ತಂದೆ ಕುಳಿತು ಹೇಳ್ತಾ ಇದ್ದಾರೆ. ಅರ್ಧ ಕಲ್ಪ ಯಾವಾಗ ಪೂರ್ಣ ಆಗುವುದು ಆಗ ತಂದೆ ಬರ್ತಾರೆ. ತಂದೆ ಹೇಳ್ತಾರೆ ಯಾವಾಗ ರಾತ್ರಿ ಪೂರ್ಣ ಆಗಿ ಹಗಲು ಪ್ರಾರಂಭ ಆಗ್ತದೆ ಆಗ ನಾನು ಬರ್ತೇನೆ. ಶಿವರಾತ್ರಿ ಎಂದು ಹೇಳ್ತಾರಲ್ವಾ, ಶಿವನ ಪೂಜಾರಿ ಶಿವರಾತ್ರಿಯನ್ನು ಒಪ್ಪುತ್ತಾರೆ. ಗೌರ್ಮೆಂಟ್ ಅಂತೂ ಹಾಲಿಡೇ ಬಂದ್ ಮಾಡಿಬಿಟ್ಟಿದೆ, ಸಮಾಪ್ತಿ ನಿಲ್ಲಿಸಿಬಿಟ್ಟಿದೆ ಶಿವರಾತ್ರಿ. ಈಗ ಕೊಡ್ತಾರೆ, ಮೊದಲು ಕೊಡ್ತಿದ್ದಿಲ್ಲ. ಇಲ್ಲ ಅಂದ್ರೆ ಕನಿಷ್ಠಾತಿ ಕನಿಷ್ಠ ಬಾಬಾ ಹೇಳ್ತಾರೆ 1 ತಿಂಗಳು ಹಾಲಿಡೇ ಇಡಬೇಕಾಗಿತ್ತು. ಯಾರಿಗೂ ಗೊತ್ತಿಲ್ಲ. ಶಿವ ಬಾಬಾ ಸರ್ವರ ಸದ್ಗತಿ ಮಾಡುವಂತವರು, ಅವರೇ ಸರ್ವರ ದುಃಖಾರ್ಥ ಸುಖಕರ್ತ. ಅವರ ಜಯಂತಿ ಬಹಳ ವಿಜೃಂಭಣೆಯಿಂದ 1 ತಿಂಗಳು ಎಲ್ಲ ಧರ್ಮದವರು ಆಚರಿಸಬೇಕು. ವಿಶೇಷ ಭಾರತೇನು ತಂದೆ ನೇರ ಬಂದು ಸದ್ಗತಿ ಕೊಡ್ತಾರೆ. ಯಾವಾಗ ಭಾರತ ಸ್ವರ್ಗ ಇತ್ತು, ದೇವಿ ದೇವತಾ ರಾಜ್ಯ ಇತ್ತು, ಆ ಸಮಯದಲ್ಲಿ ಅನ್ಯ ಯಾವ ಧರ್ಮಗಳಿದ್ದಿಲ್ಲ. ದೇವತೆಗಳು ವಿಶ್ವದ ಮಾಲೀಕರಿದ್ರು. ಯಾವುದೇ ಪಾರ್ಟಿಷನ್ ವಿಭಜನೆ ಇತ್ಯಾದಿ ಇದ್ದಿಲ್ಲ. ಅದಕ್ಕೆ ಅಟಲ ಅಖಂಡ ಸುಖ ಶಾಂತಿ ಸಂಪತ್ತಿನ ದೈವಿ ರಾಜ್ಯ ಪುನಃ ನಾವು ಪ್ರಾಪ್ತಿ ಮಾಡ್ಕೊಳ್ತಿದ್ದೇವೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ತಂದೆಯ ಆಸ್ತಿ 5000 ವರ್ಷದ ಮೊದಲು ಸಿಕ್ಕಿತ್ತು. ಸೂರ್ಯವಂಶಿ ಚಂದ್ರವಂಶಿ ರಾಜ್ಯದಲ್ಲಿ ಯಾವುದೇ ದುಃಖದ ಕುರುಹು ಚಿಹ್ನೆ ಇರೋದಿಲ್ಲ. ಗಾಯನವೂ ಇದೆ. ರಾಮರಾಜ ರಾಮ ಪ್ರಜಾ, ಅಲ್ಲಿ ಅಧರ್ಮದ ಯಾವುದೇ ಮಾತಿರಲ್ಲ. ರಾಮ್ ಅಂದ್ರೆ ಪರಮಾತ್ಮ, ರಾಮ್ ಸ್ಥಾಪನೆ ಮಾಡಿರುವ ರಾಜ್ಯ ಸತ್ಯುಗ. ತಂದೆ ಈಗ ಬ್ರಹ್ಮ ಮತ್ತು ವಿಷ್ಣುವಿನ ಬಗ್ಗೆ ತಿಳಿಸಿದ್ದಾರೆ. ಈ 2 ಜನ ಪರಸ್ಪರರಲ್ಲಿ ಏನು ಸಂಬಂಧ ಇದೆ? ಬ್ರಹ್ಮನ ನಾಭಿಯಿಂದ ವಿಷ್ಣು ಹುಟ್ಟಿದ. ಇದು ಹೇಗೆ ಅದ್ಭುತ ಚಿತ್ರ ಮಾಡಲ್ಪಟ್ಟಿದೆ. ತಂದೆ ಹೇಳ್ತಾರೆ, ಇಲ್ಲಿ ಲಕ್ಷ್ಮೀ ನಾರಾಯಣ ಅಂತ್ಯದಲ್ಲಿ ಬಂದು ಬ್ರಹ್ಮ ಸರಸ್ವತಿ ಜಗದಂಬ ಜಗತ್ ಪಿತಾ ಆಗ್ತಾರೆ. ಅವರು 2 ಜನ ಪುನಃ ವಿಷ್ಣು ಅರ್ಥಾತ್ ಲಕ್ಷ್ಮೀ ನಾರಾಯಣ ಆಗ್ತಾರೆ. ತಂದೆ ಕುಳಿತು ಹೇಳ್ತಾರೆ, ಏನೆಲ್ಲ ಚಿತ್ರಗಳು ನೋಡ್ತೀರಿ ಅದರಲ್ಲಿ ಯಾವುದೇ ಅಯಥಾರ್ಥ ಇಲ್ಲ. ಶಿವನ ದೊಡ್ಡ ಚಿತ್ರ ಮಾಡ್ತಾರೆ, ಅದು ಅಯಥಾರ್ಥ. ಭಕ್ತಿಯ ಕಾರಣ ದೊಡ್ಡದು ಮಾಡಿದ್ದಾರೆ. ಇಲ್ಲಾಂದ್ರೆ ಬಿಂದುವಿನ ಪೂಜೆ ಹೇಗೆ ಮಾಡ್ಲಿಕ್ಕಾಗ್ತದೆ? ಒಳ್ಳೆಯದು. ನಂತರ ಬ್ರಹ್ಮ ವಿಷ್ಣು ಶಂಕರಕ್ಕೋಸ್ಕರ ಏನೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಇವರು ಯಾರು, ಇವರ ರಚಯಿತ ಯಾರು, ಇವರ ಪಾತ್ರ ಏನು, ಏನನ್ನು ತಿಳಿದಿಲ್ಲ. ತ್ರಿಮೂರ್ತಿ ಬ್ರಹ್ಮ ಅಂದ್ಬಿಡ್ತಾರೆ. ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣು ಮೂಲಕ ಪಾಲನೆ, ಈ ತರ ಹೇಳ್ತಾರೆ. ಆದ್ರೆ ಬ್ರಹ್ಮ ಅಂತೂ ಸ್ಥಾಪನೆ ಮಾಡಲ್ಲ. ಬ್ರಹ್ಮನ ಶರೀರ ಮೂಲಕ 3 ಕಾರ್ಯ ಮಾಡೋದು ಶಿವಬಾಬಾ ಸಾಂಕೇತಿಕ ಸ್ವರೂಪ ಆತರ ತೋರಿಸಿದ್ದಾರೆ. ಸ್ವರ್ಗದ ಸ್ಥಾಪನೆ ಬ್ರಹ್ಮ ಮಾಡ್ತಾರ? ಇಲ್ಲ. ಸ್ವರ್ಗದ ಸ್ಥಾಪನೆ ಅಂತೂ ಪರಂಪಿತ ಪರಮಾತ್ಮ ಮಾಡೋದು, ಅವ್ರದೇ ತಾಕತ್. ಬ್ರಹ್ಮ ರಾಜ್ಯ ತಗೊಳ್ತಾರೆ, ಸಂಯೋಗ ಕೊಟ್ಟು ರಾಜ್ಯ ತಗೊಳ್ತಾರೆ. ಇಲ್ಲಿ ಆತ್ಮ ಅಂತೂ ಇವ್ರದ್ದು ಪತೀತ ಇತ್ತು ಬ್ರಹ್ಮಂದು. ಇವರಿಗೆ ವ್ಯಕ್ತ ಬ್ರಹ್ಮ ಅಂತಾರೆ. ಸಂಗಮ್ ಯುಗ ಆದಿಯಲ್ಲಿರೋರು ವ್ಯಕ್ತ ಬ್ರಹ್ಮ, ಪುರುಷಾರ್ಥ ಮಾಡಿ ಅವ್ಯಕ್ತ ಆಗ್ತಾರೆ. ಈ ಆತ್ಮ ಪಾವನ ಆಗ್ತಾರೆ, ಮತ್ತೆ ಸೂಕ್ಷ್ಮವತನಕ್ಕೆ ಹೋಗ್ತಾರೆ. ನಂತರ ಸತ್ಯುಗದಲ್ಲಿ ಬಂದು ನಾರಾಯಣ ಆಗ್ತಾರೆ. ಅದಕ್ಕೆ ಪ್ರಜಾಪಿತ ಬ್ರಹ್ಮ ಅವಶ್ಯ ಇಲ್ಲಿರ್ಬೇಕಲ್ವಾ? ಚಿತ್ರ ಪುನಃ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಸೂಕ್ಷ್ಮ ಲೋಕದಲ್ಲಿ. ಹೇಗೆ ಜ್ಞಾನದ ಅಲಂಕಾರ ವಾಸ್ತವದಲ್ಲಿ ಆಗಿದೆ ನಿಮ್ಮದು, ಆದ್ರೆ ವಿಷ್ಣುಗೆ ಕೊಟ್ಟಿದ್ದಾರೆ, ಅದು ಸಾಂಕೇತಿಕ. ಅದರ ಚೈತನ್ಯತೆ ಎಲ್ಲ ಇರೋದು, ಗುಣ ಶಕ್ತಿ ಎಲ್ಲ ಈಗ ಈ ಸಂಗಮ ಯುಗದಲ್ಲಿ. ಅದು ಬ್ರಹ್ಮಂದಿರ್ಲಿ ವಿಷ್ಣುದಿರ್ಲಿ. 9 ಪ್ರಕಾರದ ಭಕ್ತಿಯಲ್ಲಿ ಸಾಕ್ಷಾತ್ಕಾರವಾಗ್ತದೆ. ಮೀರನ ನಾಮ ಗಾಯನ ಇದೆ ಭಕ್ತಿಯಲ್ಲಿ, ಭಕ್ತ ಶಿರೋಮಣಿ ಅಂತ. ಪುರುಷರಲ್ಲಿ ನಂಬರ್ 1 ಭಕ್ತ ನಾರದ, ಮಾತೆಯರಲ್ಲಿ ಮೀರಾ ಅಂತ ಗಾಯನ ಇದೆ. ನೀವೀಗ ನಾರಾಯಣ ಅಥವಾ ಲಕ್ಷ್ಮಿ ವರಿಸೋದಕ್ಕೆ ಈ ಜ್ಞಾನ ಕೇಳ್ತಿದ್ದೀರಿ. ನಿಮ್ಮದೇ ಸ್ವಯಂವರ ಆಗುವುದು. ನಾರದನಿಗೆ ತೋರಿಸಿದ್ದಾರೆ. ಸಭೆಯಲ್ಲಿ ಬಂದು ಹೇಳ್ತಾರೆ ಲಕ್ಷ್ಮಿಯನ್ನು ಒರೆಸುತ್ತೇನೆ ಅಂತ. ಒರೆಸಬಹುದು.
ಈಗ ಲಕ್ಷ್ಮಿಗಂತೂ ಒರೆಸೋ ಲಾಯಕ್ ನೀವು ಆಗ್ತಾ ಇದ್ದೀರಿ. ಉಳಿದಿದ್ದು ಅಲ್ಲಿ ಎಲ್ಲ ಭಕ್ತಿ ಮಾರ್ಗದ ಕತೆಗಳು. ತಂದೆ ವಾಸ್ತವಿಕ ಮಾತು ಕುಳಿತು ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಸತ್ಯುಗದಲ್ಲಿ, ನಾರದ ಭಕ್ತ ದ್ವಾಪರದಲ್ಲಿ. ಸತ್ಯುಗದಲ್ಲಿ ನಂತರ ನಾರದ ಎಲ್ಲಿಂದ ಬಂದ್ರು? ರಾಧೆ ಕೃಷ್ಣನ ಸ್ವಯಂವರ ನಂತರ ನಾಮ ಲಕ್ಷ್ಮೀನಾರಾಯಣ ಅಂತ ಬೀಳ್ತದೆ. ಇಲ್ಲಿ ಭಾರತವಾಸಿ ಇದನ್ನು ತಿಳಿದಿಲ್ಲ. ಲಕ್ಷ್ಮೀ ರಾಧೆ ಕೃಷ್ಣ ಅವರ ಪ್ರೌಢಾವಸ್ಥೆ ಸ್ವಯಂವರ ಆಗಿ ಲಕ್ಷ್ಮೀನಾರಾಯಣ ಆಗ್ತಾರೆ. ಎಷ್ಟು ಅಜ್ಞಾನ ಅಂಧಕಾರ ಇದು ಯಾರಿಗೂ ಗೊತ್ತಿಲ್ಲ. ತಂದೆ ಕಲ್ಯಾಣಕಾರಿ, ನಿಮ್ಮನ್ನು ಕಲ್ಯಾಣಕಾರಿ ಮಾಡ್ತಾರೆ. ಈಗ ವಿಚಾರ ಸಾಗರ ಮಂಥನ ಮಾಡಬೇಕು. ಅನ್ಯರಿಗೆ ಇದೆಲ್ಲ ಜ್ಞಾನ ಹೇಗೆ ತಿಳಿಸೋದು? ಅದಕ್ಕೆ ತಂದೆ ಹೇಳ್ತಾರೆ ಚಿತ್ರ ಇತ್ಯಾದಿ ಹೇಗೆ ಕುಳಿತು ಮಾಡೋದು. ಗಾಂಧಿಯವರ ನಾಭಿಯಿಂದ ನೆಹರು ಬಂದ್ರು. ಈಗ ಎಲ್ಲಿ ವಿಷ್ಣು ದೇವತಾ, ಎಲ್ಲಿ ಮನುಷ್ಯರು? ಬ್ರಹ್ಮ ಮನುಷ್ಯ, ವಿಷ್ಣು ಸತ್ಯುಗ ನಾರಾಯಣ ದೇವತಾ. ಅಂದ್ರೆ ಎಲ್ಲಿ ಗಾಂಧೀಜಿಯವರಿಗೆ ನೆಹರು ಅವರಿಗೆ ಲಿಂಕು ಹೇಗೆ ಸಾಧ್ಯ? ಹಾಗೆ ಇಲ್ಲಿ ನಾವು ಅದಕ್ಕೆ ಇದೆಲ್ಲ ಮಾತುಗಳು ಅವ್ರಾದ್ಮೇಲೆ ಅವರು ಗಾಂಧೀಜಿ ಆದ್ಮೇಲೆ ನೆಹರು, ಹೇಗೋ ಬ್ರಹ್ಮ ಆದ್ಮೇಲೆ ವಿಷ್ಣು. ಇದೆಲ್ಲ ಮಾತು ನೀವು ಮಕ್ಕಳೀಗ ತಿಳಿದಿರಿ. ನಂಬರ್ ವಾರ್ ನಿಮ್ಗೆ ಖುಷಿ ಇರ್ತದೆ. ಬೇಹದ್ದಿನ ತಂದೆ ನಮ್ಗೆ ಓದಿಸ್ತಿದ್ದಾರೆ. ಇದು ಎಂದೂ ಕೇಳಿದ್ದಿಲ್ಲ. ಯಾಕೆಂದ್ರೆ ಗೀತೆಯಲ್ಲಿ ಕೃಷ್ಣ ಭಗವಾನ್ ವಾಚ್ ಬರೆದ್ ಬಿಟ್ಟಿದ್ದಾರೆ. ಭಗವಂತ ಯಾವಾಗ ಬಂದು ಗೀತೆ ಹೇಳಿದ್ದಾರೆ? ತಿಥಿ ತಾರೀಖೇನು ಇಲ್ಲ. ಕಲ್ಪದ ಆಯು ಲಕ್ಷಾಂತರ ವರ್ಷ ಹೇಳ್ತಾರೆ. ಯಾವುದು ಬುದ್ಧಿಯಲ್ಲಿ ಬರಲ್ಲ. ಈಗ ತಂದೆ ಮಕ್ಕಳಿಗೆ ಹೇಳ್ತಾರೆ, ಬ್ರಾಹ್ಮಣರ ವೃಕ್ಷ ವೃದ್ಧಿ ಆಗ್ತಾ ಇರ್ತದೆ. ಆಗ್ತಾ ಆಗ್ತಾ ಎಣಿಕೆ ಮಾಡಲಾರದಷ್ಟು ಆಗುವುದು. ನೀವು ಮಕ್ಕಳೀಗ ತಿಳಿದಿದ್ದೀರಿ ವರ್ಣಗಳು ಹೇಗೆ ಈ ಸೃಷ್ಟಿ ಕಾಲ ಚಕ್ರದಲ್ಲಿ ಸುತ್ತಾ ಇರ್ತವೆ. ನಾವು ಬ್ರಾಹ್ಮಣರ ವರ್ಣ ಅತ್ಯಂತ ಶ್ರೇಷ್ಠ. ನಾವು ಭಾರತದ ಗುಪ್ತ ಸತ್ಯ ಆತ್ಮಿಕ ಸೋಷಲ್ ವರ್ಕರ್ಸ್, ಸಮಾಜ ಸೇವಕರು. ಪರಂಪಿತ ಪರಮಾತ್ಮ ನಮ್ಮಿಂದ ಸೇವೆ ಮಾಡಿಸ್ತಾ ಇದ್ದಾರೆ. ನಾವು ಆತ್ಮಿಕ ಸೇವೆ ಮಾಡ್ತೇವೆ. ಭೌತಿಕ ಸೇವೆ ಅಲ್ಲಿ ಲೌಕಿಕದಲ್ಲಿ ಮಾಡ್ತಾರೆ. ನಿಮ್ಗಂತೂ ಹೇಳೋದು ನೀವು ಭಾರತದ್ದು ಏನು ಸೇವೆ ಮಾಡ್ತೀರಿ ಅಂತ ಕೇಳ್ತಾರೆ. ಹೇಳಿ, ನಾವು ಆತ್ಮಿಕ ಸೇವಾದಾರಿ. ಸ್ವರ್ಗದ ಉದ್ಘಾಟನೆ ಮಾಡ್ತಿದ್ದೇವೆ, ಸ್ಥಾಪನೆ ಮಾಡ್ತಾ ಇದ್ದೇವೆ, ಮಾಡಿಸ್ತಾ ಇದ್ದಾರೆ ಶಿವಬಾಬಾ. ಶಿವಬಾಬಾ ಆಗಿದ್ದಾರೆ ಮಾಡಿಸುವವನು. ಏನು ಮಾಡಿಸ್ತಾ ಇದ್ದಾರೆ? ಮಾಡ್ತಾನೂ ಇದ್ದಾರೆ. ಮುರುಳಿ ಯಾರು ನುಡಿಸ್ತಾರೆ? ಅಂದ್ರೆ ಕರ್ಮ ಮಾಡ್ತಾರಲ್ವಾ. ಮುರುಳಿ ಎಜುಕೇಶನ್ ಕೊಡೋದು ಒಂದು ಕರ್ಮ. ನಿಮಗಿಲ್ಲಿ ಕಲಿಸ್ಕೊಡ್ತಾರೆ, ಈ ತರ ನಡೆಸ್ರಿ ಎಲ್ಲ ಬಾಬಾ ಕಲಿಸ್ತಾರೆ. ಸಂದೇಶ ಹೇಗೆ ಹೇಳ್ಬೇಕು, ಸರ್ವಿಸ್ ಹೇಗೆ ಮಾಡ್ಬೇಕು, ಮತ್ತು ಮಹಾ ಮಂತ್ರ ಕೊಡ್ತಾರೆ. ಮನಾಭವ್ ಬಾಬಾ ಕರ್ಮ ಮಾಡೋದು ಕಲಿಸ್ತಾರಲ್ವಾ. ನಂತರ ನಿಮ್ಗೆ ಹೇಳ್ತಾರೆ ಬೇರೆಯವ್ರಿಗೂ ಕಲಿಸಿ. ಅದಕ್ಕೆ ಮಾಡಿಸುವವನು ಎಂದು ಹೇಳೋದು. ನೀವು ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಕೊಡ್ತಾರೆ. ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಇದೇ ನೀವು ಮಕ್ಕಳಿಗೆ ಸಂದೇಶ ತಲುಪಿಸೋದು. ಈ ತರ ಎಲ್ಲ ಬೇರೆಯವ್ರಿಗೆ ಸಂದೇಶ ಕೊಡಿ ಮತ್ತು ಸ್ವಯಂ ನೆನಪು ಮಾಡದೇ ಇರ್ರಿ. ಅದಕ್ಕೇನ್ ಹೇಳೋದು? ಬೇರೆಯವರು ಪುರುಷಾರ್ಥ ಮಾಡಿ ಶ್ರೇಷ್ಠ ಮೇಲೆ ಏರ್ತಾ ಹೋಗ್ತಾರೆ. ಸಂದೇಶ ಕೊಡೋರು ಉಳಿದು ಬಿಡ್ತಾರೆ. ನೆನಪಿನ ಪುರುಷಾರ್ಥ ಮಾಡದೇ ಇದ್ರೆ ಇಷ್ಟು ಶ್ರೇಷ್ಠ ಪದವಿ ತಗೊಳಕ್ಕಾಗಲ್ಲ. ಎರಡನೇದು, ನೆನಪಿನ ಯಾತ್ರೆಯಿಂದ ಪಾವನರಾಗುವಿರಿ. ಬೇರೆಯವರು ಪಾವನ ಆಗ್ಬಿಡ್ತಾರೆ, ಜ್ಞಾನ ಕೊಟ್ಟವರಿಂದ ಉಳಿತಾರೆ. ಹೇಗೆ ಬಾಬಾ ಬಂಧನದವರ ಉದಾಹರಣೆ ಕೊಡ್ತಾರೆ. ಅವರು ನೆನಪಲ್ಲಿ ಹೆಚ್ಚು ಇರ್ತಾರೆ. ಇಲ್ಲ ಅಂದ್ರೆ ನೋಡಿ, ಪತ್ರ ಬರೀತಾರೆ, ಬಾಬಾ ನಾವು ನಿಮ್ಮವರಾಗ್ಬಿಟ್ಟಿದ್ದೇವೆ. ನಾವು ಪವಿತ್ರ ಅವಶ್ಯ ಇದ್ದೇ ಇರ್ತೇವೆ. ನೀವು ಮಕ್ಕಳದು ತಂದೆಯ ಜೊತೆ ಪ್ರೀತ ಬುದ್ಧಿ ಇದೆ. ನಿಮ್ಮದೇ ಮಾಲೆ ತಯಾರು ಆಗುವುದು. ವಿಷ್ಣುವಿನ ಮಾಲೆ ಮತ್ತು ರುದ್ರಾಕ್ಷಿಯ ಮಾಲೆಯಲ್ಲಿ ಮೇಲೆ ದೊಡ್ಡ ಮಣಿ ಶುಭಾಬೋರ ಸಂಕೇತ. ಮಾಲೆ ಎತ್ಕೊಳ್ತಾರೆ. ಮೊದಲು ಹೂವು, ಮೇಲೆ ದೊಡ್ಡ ಹೂವು, ಮತ್ತೆ 2 ಹೂವು, 2 ಮಣಿಗಳಿರ್ತವೆ. ಅದು 2ಕ್ಕೂ ಮೊದಲು ದೊಡ್ಡದು, ಆಮೇಲೆ 2ಕ್ಕೆ ಕೈಯಲ್ಲಿ
ಎರಡು ಕೈಯಲ್ಲಿ ತಕೊಂಡು ನಮನ ಮಾಡ್ಕೊಂತಾರೆ, ಹಣೆಗೆ ಹಚ್ಕೊಂತಾರೆ, ಮತ್ತೆ ಮಾಲೆಯನ್ನು ಜಪಿಸ್ತಾರೆ. ನೀವು ಭಾರತವನ್ನು ಸ್ವರ್ಗ ಮಾಡ್ತಾ ಇದ್ದೀರಿ. ಈ ಮಾಲೆ ನಿಮ್ಮದೇ ಸಂಕೇತ ಯಾದಗಾರ. ತಂದೆ ಈ ಗೀತೆಯ ಜ್ಞಾನ ಯಜ್ಞ ರಚಿಸಿದ್ದಾರೆ. ಇದರಲ್ಲಿ ಪೂರ್ಣ ಹಳೆಯ ಜಗತ್ತು ಸ್ವಾಹ ಆಗುವುದು. ತಂದೆ ಅತಿ ಮಧುರವಾದ ತಂದೆ, ಪ್ರೀತಿಯ ತಂದೆ, ಮೋಸ್ಟ್ ಬಿಲೆವೆಡ್. ನಿಮಗೆ ಭವಿಷ್ಯಕ್ಕೋಸ್ಕರ ಸದಾ ಸುಖದ ಆಸ್ತಿ ಕೊಡ್ತಾರೆ 21 ಜನ್ಮಗಳವರೆಗೆ. ಯಾರು ಕಲ್ಪದ ಮೊದಲ ಆಸ್ತಿ ಪಡೆದಿದ್ರೋ ಅವರು ಅವಶ್ಯ ಪಡಿತಾರೆ ಡ್ರಾಮಾ ಪ್ಲಾನ್ ಅನುಸಾರ. ತಂದೆ ಹೇಳ್ತಾರೆ, ಮಕ್ಕಳೇ, ಸುಖಧಾಮ ಅಲ್ಲಿಗೆ ನಡಿಬೇಕು, ಅದಕ್ಕೆ ಪವಿತ್ರರಾಗಬೇಕು. ನನ್ನನ್ನು ನೆನಪು ಮಾಡಿ. ಬೇಡುವುದೇನು ಇಲ್ಲಿ ಇಲ್ಲ. ಕೃಪೆ ಮಾಡು, ಸಹಯೋಗ ಕೊಡು ಇಲ್ಲ. ನಾನಂತೂ ಎಲ್ಲರಿಗೂ ಸಹಯೋಗ ಕೊಡ್ತೇನೆ. ಪುರುಷಾರ್ಥ ನೀವು ಮಾಡಬೇಕು. ಆಶೀರ್ವಾದದ ಮಾತಿಲ್ಲ. ತಂದೆ ಹೇಳ್ತಾರೆ, ನಿರಂತರ ನೆನಪು ಮಾಡಿ. ನೆನಪು ಮಾಡುವುದು ನಿಮ್ಮ ಕೆಲಸ. ಡೈರೆಕ್ಷನ್ ಕೊಡ್ತೇನೆ, ಇದು ಕೃಪೆ ಆಗಿದೆ. ಉಳಿದಿದ್ದು ಬಲೆ ತಿನ್ರಿ, ಕುಡೀರಿ, ತಿರುಗಾಡಿ, ಓಡಾಡಿ. ನೀವು ಪವಿತ್ರ ಭೋಜನವನ್ನೇ ಸೇವಿಸಬೇಕು. ನಾವು ದೇವಿ ದೇವತಾ ಆಗ್ತೇವೆ. ಅಲ್ಲಿ ಈರುಳ್ಳಿ ಇತ್ಯಾದಿ ಇರ್ತದೇನು? ಇದೆಲ್ಲ ಇಲ್ಲಿ ಬಿಟ್ಟು ಬಿಡಬೇಕು. ತಾಮಸಿಕ ವಸ್ತು. ಈ ವಸ್ತು ಅಲ್ಲಿ ಇರಲ್ಲ. ಅದರ ಬೀಜನೂ ಇರಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಹೇಗೆ ಸತ್ಯುಗದಲ್ಲಿ ಕಾಯಿಲೆ ಇತ್ಯಾದಿ ಇರಲ್ಲ. ಈಗ ನೋಡಿ ಎಷ್ಟು ಕಾಯಿಲೆಗಳು ಉಟ್ಕೊಂಡವೆ. ಅಲ್ಲಿ ತಮೋಗುಣಿ ವಸ್ತು ಯಾವುದಿರಲ್ಲ. ಪ್ರತಿ ವಸ್ತು ಸತೋ ಪ್ರಧಾನ. ಇಲ್ಲಿ ನೋಡಿ ಮನುಷ್ಯರು ಏನೇನು ತಿನ್ನುತ್ತಾರೆ. ಅದಕ್ಕೆ ತಂದೆ ಮಕ್ಕಳಿಗೆ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿ ಮತ್ತು ಅನ್ಯ ಸಂಘಗಳು ತೊರೆದು ನನ್ನ ಒಂದು ಸಂಘ ಸಂಬಂಧ ಜೋಡಿಸಿ ನೀವು ಪಾವನ ಆಗುವಿರಿ. ಒಳ್ಳೆಯದು. ಮಧುರ ಅತಿ ಮಧುರ ಆಗಲಿ. ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ್. ನಮಸ್ತೆ, ನಮಸ್ತೆ, ನಮಸ್ತೆ. ಇಂದು ಮುರಳಿಯ ಧಾರಣೆಯ ಮುಖ್ಯ ಸಾರ, ಕಳೆದಿದ್ದು ಕಳೆದೋಯ್ತು. ಪಾಸ್ಟ್ ಈಸ್ ಪಾಸ್ಟ್. ಕಳೆದಿದ್ದನ್ನು ಮರೆತು ಗೃಹಸ್ಥ ವ್ಯವಹಾರದಲ್ಲಿರ್ತಾ ಸತೋ ಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕು. ವಿನಾಶದ ಮೊದಲೇ ಪಾವನ ಅವಶ್ಯ ಆಗಬೇಕು. ಭಾರತವನ್ನು ಸ್ವರ್ಗ ಮಾಡುವ ಸತ್ಯ ಸತ್ಯ ಸೇವೆಯಲ್ಲಿ ತತ್ಪರರಾಗಬೇಕು. ಆಹಾರ ಪಾನೀಯ ಬಹಳ ಶುದ್ಧವಾಗಿಟ್ಕೊಳ್ಬೇಕು. ಪವಿತ್ರ ಭೋಜನವನ್ನೇ ಸೇವಿಸಬೇಕು. ವರದಾನ, ಸ್ಥೂಲ ಕಾರ್ಯವನ್ನು ಮಾಡ್ತಾ ಮನ್ಸ ಮೂಲಕ ವಿಶ್ವ ಪರಿವರ್ತನೆ ಸೇವೆ ಮಾಡುವಂತ ಜವಾಬ್ದಾರಿ ಆತ್ಮ ಆಗಿರಿ. ಯಾವುದೇ ಸ್ಥೂಲ ಕಾರ್ಯ ಮಾಡ್ತಾ ಸದಾ ಈ ಸ್ಮೃತಿ ಇರ್ಲಿ, ನಾನು ವಿಶ್ವದ ವೇದಿಕೆಯ ಮೇಲೆ ವಿಶ್ವ ಕಲ್ಯಾಣದ ಸೇವಾರ್ಥ ನಿಮಿತ್ತಿಯಾಗಿದ್ದೇನೆ. ನನಗೆ ನನ್ನ ಶ್ರೇಷ್ಠ ಮನ್ಸ ಮೂಲಕ ವಿಶ್ವ ಪರಿವರ್ತನೆ ಕಾರ್ಯ ಬಹಳ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ಈ ಸ್ಮೃತಿಯಿಂದ ಆಲಸ್ಯತನ ಸಮಾಪ್ತಿ ಆಗುವುದು ಮತ್ತು ಸಮಯ ವ್ಯರ್ಥ ಹೋಗೋದ್ರಿಂದ ಉಳಿಯೋದು. ಒಂದೊಂದು ಸೆಕೆಂಡು ಅಮೂಲ್ಯವೆಂದು ಅರಿತ ವಿಶ್ವ ಕಲ್ಯಾಣ ಮತ್ತು ಜಡ ಚೈತನ್ಯವನ್ನು ಪರಿವರ್ತನಾ ಕಾರ್ಯದಲ್ಲಿ ಸಫಲ ಮಾಡ್ಕೊಳ್ತಾ ಇರಬೇಕು. ಶ್ಲೋಗನ್, ಈಗ ಯೋಧರಾಗುವ ಬದಲಾಗಿ ನಿರಂತರ ಯೋಗಿಯಾಗಿ ಅವ್ಯಕ್ತ ಸೂಚನೆ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಹೇಗೆ ದುಃಖಿ ಆತ್ಮಗಳ ಮನದಲ್ಲಿ ಈ ಧ್ವನಿ ಪ್ರಾರಂಭ ಆಗಿದೆ, ಈಗ ವಿನಾಶ ಆಗ್ಲಿ. ಹಾಗೆ ಈಗ ವಿಶ್ವ ಕಲ್ಯಾಣಕಾರಿ ಆತ್ಮದ ಮನದಲ್ಲಿ ಈ ಸಂಕಲ್ಪ ಉತ್ಪನ್ನ ಆಗ್ಲಿ. ಈಗ ಬೇಗನೆ ಸರ್ವರ ಕಲ್ಯಾಣ ಆಗ್ಲಿ. ಆಗ ಸಮಾಪ್ತಿ ಆಗುವುದು. ವಿನಾಶಕಾರಿಯರನ್ನು ಕಲ್ಯಾಣಕಾರಿ ಆತ್ಮಗಳ
ಸಂಕಲ್ಪದ ಸೂಚನೆ ವಿನಾಶಕಾರಿಗಳಿಗೂ ಬೇಕಾಗಿದೆ. ಅದಕ್ಕೆ ತಮ್ಮ ಎವರ್ ರೆಡಿ ಆಗೋದರ ಪವರ್ಫುಲ್ ಸಂಕಲ್ಪದಿಂದ ಜ್ವಾಲಾರೂಪ ಯೋಗ ಮೂಲಕ ವಿನಾಶ ಜ್ವಾಲೆಯನ್ನು ತೀಕ್ಷ್ಣಗೊಳಿಸಿ. ಒಳ್ಳೆಯದು. ಓಂ ಶಾಂತಿ.